ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನಗೌಡ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಇವಾಗ ಅವರೆಕಾಳು ಸೀಸನ್ ಅಲ್ವಾ? ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳನ್ನ ಉಪಯೋಗಿಸಿ ಅಡುಗೆ ಮಾಡೋದು ಕಾಮನ್ನು. ಅದರಲ್ಲಿ ಈ ರೆಸಿಪಿ ಕೂಡ ಬಂದು ನನಗೆ ಉಪ್ಪಿಟ್ಟು ತಿನ್ನಕ್ಕೆ ಇಷ್ಟ ಆಗಲ್ಲ, ನಾರ್ಮಲ್ ಉಪ್ಪಿಟ್ಟು ತಿನ್ನಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ಬೋದು. ಒಂದು ಕಡಾಯಿಗೆ ರವೆನ ಹಾಕೋತಾ ಇದ್ದೀನಿ. ಸ್ಟವ್ ಮೇಲಿಟ್ಟು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ರವೆನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬೇಕು. ರವೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ರವೆನ ಡೈರೆಕ್ಟ್ ಕಡಾಯಿಗೆ ಹಾಕಿ ರೋಸ್ಟ್ ಮಾಡ್ಕೊಬೋದು ಒಂದು. ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ್ಮೇಲೆ ರವೆನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿದ್ರೆ ಉದುದ್ರಾಗುತ್ತೆ ರವೆ ಅಂತ ಅಷ್ಟೇ. ಅಂದ್ರೆ ನಾವು ನೀರಲ್ಲಿ ಹಾಕುವಾಗ ಗಂಟಾಗಲ್ಲ. ಅಂದ್ರೆ ತುಂಬಾ ಸಣ್ಣ ರವೆ ಎಲ್ಲ ತಗೊಂಡ್ರೆ ಆ ರೀತಿ ಮಾಡಿದ್ರೆ ಆಗುತ್ತೆ. ನಾನು ಬನ್ಸಿ ರವೆನ ತಗೊಂಡಿದ್ದೀನಿ, ಹಾಗಾಗಿ ನಾನು ಆ ರೀತಿ ಎಲ್ಲ ಏನ್ ಮಾಡ್ತಾ ಇಲ್ಲ. ಡೈರೆಕ್ಟ್ ಕಡಾಯಿಗೆ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರವೆ ರೋಸ್ಟ್ ಆದ್ಮೇಲೆ ಅದನ್ನ ಒಂದು ಪ್ಲೇಟ್ ತೆಗೆದಿಟ್ಟು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಕಡಲೆಬೇಳೆ, ಸಾಸಿವೆ, ಜೀರಿಗೆನ ಹಾಕೋತಾ ಇದ್ದೀನಿ. ಹಾಕೊಂಡು ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಜಾಸ್ತಿ ಕಡಲೆಬೇಳೆನೆಲ್ಲ ಇವಾಗಲೇ ರೋಸ್ಟ್ ಮಾಡ್ಕೊಬಾರ್ದು. ಇವಾಗಲೇ ಜಾಸ್ತಿ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಕಪ್ಪಗಾಗ್ಬಿಡುತ್ತೆ, ಸೀದೋಗಿರೋ ಥರ ಆಗುತ್ತೆ. ಇವಾಗ ಹಸಿರು ಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ತಿಂದಾಗ ಸ್ವಲ್ಪ ಕರಮ್ ಕರಮ್ ಅಂತ ಅನ್ಸುತ್ತೆ ನೋಡಿ, ಆ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬಾ ಬ್ರೌನಿಶ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದೆಲ್ಲ ಬೇಡ. ಉಪ್ಪಿಟ್ಟಿಗೆ ನಾರ್ಮಲ್ ಆಗಿ ಒಂದು ಮೀಡಿಯಂ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈರುಳ್ಳಿ ಮೀಡಿಯಂ ಆಗಿ ರೋಸ್ಟ್ ಆದ್ಮೇಲೆ ಸ್ವಲ್ಪ ಟೊಮೊಟೊನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನ ಹಾಕ್ತಾ ಇದ್ದೀನಿ. ಅವರೆಕಾಳಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅವರೆಕಾಳನ್ನ ಒಗ್ಗರಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರವೆನ ಎಷ್ಟು ತಗೊಂಡಿದ್ವಿ ನೋಡಿ, ಅದ್ರ ಡಬಲ್ ನಾನು ನೀರನ್ನ ಹಾಕೋತಾ ಇದ್ದೀನಿ. 1.5 ಗ್ಲಾಸ್ ಅಷ್ಟು ರವೆನ ತಗೊಂಡಿದ್ದೆ, 3 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನೀರನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ನೀರನ್ನ ಕುದಿಯಕ್ ಬಿಡಿ. ನೀರು ಕುದೀತಿದೆ ಅನ್ನುವಾಗ ಸ್ವಲ್ಪ ಸ್ವಲ್ಪನೇ ರವೆ ಹಾಕೊಂಡು ತಿರುಗಿಸ್ಕೊಳ್ಳಿ. ಸಣ್ಣ ರವೆ ಆದ್ರೆ ತಿರುಗಿಸ್ತಾನೆ ಒಂದ್ ಕೈಲಿ ತಿರುಗಿಸ್ತಾ ಇನ್ನೊಂದ್ ಕೈಲಿ ರವೆನ ಹಾಕಿ. ಸ್ವಲ್ಪ ಬನ್ಸಿ ರವೆ ಈ ತರ ಸ್ವಲ್ಪ ದಪ್ಪ ರವೆ ಆದ್ರೆ ಒಂದ್ಸಲ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು. ಅದು ದಪ್ಪ ರವೆ ಇದ್ರೆ ಸ್ವಲ್ಪ ಗಂಟಾಗಲ್ಲ. ತುಂಬಾ ಚಿಕ್ಕ ರವೆ ಇದ್ರೆ, ಸಣ್ಣ ರವೆ ಇದ್ರೆ ಗಂಟಾಗುತ್ತೆ. ಆದಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ಪು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಕುಕಿಂಗ್ ಬ್ಯೂಟಿ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ರೆ ಅದು ಚೆನ್ನಾಗಿ ಅರಳಿರುತ್ತೆ. ಅದಾದ್ಮೇಲೆ ಬ್ಯೂಟಿಫುಲ್ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ನಿಜವಾಗ್ಲೂ ತಿನ್ನಲ್ಲ ಅಂತನೋರು ಇಷ್ಟಪಟ್ಟು ತಿಂತಾರೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಅವರೆಕಾಳು ಸೀಸನ್ ಮುಗಿಯೋದ್ರೊಳಗೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ, ಲವ್ ಯು ಆಲ್.